ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾವು ಇಡ್ಲಿ ಮತ್ತು ರೈಸ್ ಬಾತ್ನ ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ತಿಂಡಿ ಮುಗಿಸ್ಕೊಂಡು ಫಸ್ಟ್ ವಿಸಿಟ್ ಮಾಡಿದ್ದೆ ನಾವು ಓಂಕಾರೇಶ್ವರ ಟೆಂಪಲ್ಗೆ. ಸೊ ಬನ್ನಿ ಯಾವ ರೀತಿ ಇದೆ ಟೆಂಪಲ್ ಅಂತ ನಿಮಗೂ ಸಹ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಸೊ ಎಂಟ್ರೆನ್ಸಲ್ಲೇ ನಾವೀಗ ಈ ಒಂದು ಕೊಳನ ನೋಡ್ಬೋದು. ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ. ತುಂಬಾ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ಫಸ್ಟ್ ಟೆಂಪಲ್ ಇದು. ಸೊ ಓಂಕಾರೇಶ್ವರ ಟೆಂಪಲ್. ಸೊ ಇಲ್ಲಿ ಮೆಟ್ಲತ್ಕೊಂಡು ಈಗ ಬಂದರೆ ಸೊ ಟೆಂಪಲ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಒಳಗಡೆ ಯಾವುದೇ ರೀತಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೋ ಇರಲಿಲ್ಲ. ಹಾಗಾಗಿ ನಾನು ಇಲ್ಲೇ ಝೂಮ್ ಆಗಿ ತೋರಿಸ್ದೆ. ಸೊ ನಾವೆಲ್ಲ ಇಲ್ಲಿ ಕೆಲವೊಂದಷ್ಟು ಫ್ಯಾಮಿಲೀಸ್ ಫೋಟೋಸ್ನೆಲ್ಲ ತೊಗೊಂಡ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಜಾಗ ಅಂತ ಹೇಳಿ. ಯಾವುದೇ ರೀತಿ ಕ್ರೌಡ್ ಇಲ್ಲ, ಏನಿಲ್ಲ. ತುಂಬಾ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ಮನಸ್ಸಿಗಂತೂ ತುಂಬಾ ಶಾಂತವಾಗಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಯಾವುದೇ ಸೌಂಡ್ ಇಲ್ಲ, ಫುಲ್ಲು ಸೈಲೆಂಟ್ ಅಂತ ಹೇಳ್ಬೋದು. ಕೆಲವೊಂದಷ್ಟು ಫೋಟೋಸ್ನ ನಾವು ತೊಗೊಂಡ್ವಿ. ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಬಾವಿ ಸಹ ಇತ್ತು. ಸೊ ಅದು ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೂ ಕೆಲವೊಂದಷ್ಟು ನಾನು ಫೋಟೋಸ್ನೆಲ್ಲ ತಗೊಂಡ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆ ಪ್ಲೇಸಸ್ ಎಲ್ಲ ಅಂತ. ಸೊ ತುಂಬಾ ಫಿಶ್ ಇರ್ಬೋದು, ಹಾಗೆ ಆಮೆಗಳು ಎಲ್ಲ ಜಾಸ್ತಿನೇ ಇತ್ತು ಇಲ್ಲಿ. ನಾನು ನಿಮಗೆ ಝೂಮಾಗಿ ಸಹ ತೋರಿಸ್ತೀನಿ ಬನ್ನಿ ನೋಡಿ. ಅದು ದಡದ ಮೇಲೆ ಇತ್ತು. ಆಮೆಗಳೇ ಆಗಿರ್ಬೋದು, ಮೀನುಗಳು, ಆವಬತ್ತಿ ಮೀನು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೇ ಅದರ ಪಕ್ಕದಲ್ಲೇ ನಮ್ಮ ಬಾಸ್ದು ಒಂದು ಟೆಂಪಲ್ ಇದೆ. ಬನ್ನಿ ತೋರಿಸ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಬಾಸ್ ಯಾರು ಅಂತ. ಸೊ ಆಂಜನೇಯ ಸ್ವಾಮಿ, ಹನುಮಾನ್. ಬನ್ನಿ ತೋರಿಸ್ತೀನಿ. ಸೊ ಆಂಜನೇಯ ಟೆಂಪಲ್ಗೆ ಬಂದಿದ್ದೀನಿ. ಸೊ ಇಲ್ಲೂ ಸಹ ಎಷ್ಟೊಂದು ಈಗ ಹೋಮಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಅದು ಟೈಮಿಂಗ್ಸ್ ಪ್ರಕಾರ ಇದೆ. ಹಾಗಾಗಿ ನಾನು ಇದನ್ನು ಸಹ ತೋರಿಸ್ತಾ ಇದ್ದೀನಿ. ಸೊ ಸೇವಾ ದರ ಬಂದು 200 ರೂಪೀಸ್ ಇರುತ್ತಂತೆ. ಸೊ ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ. ನಂತರ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ದೇವ್ರ ಹತ್ರ ಕೈ ಮುಕ್ಕೊಂಡು ಒಂದು ರೌಂಡ್ ಹೊರಟ್ವಿ. ಸೊ ಇಲ್ಲೂ ಅಷ್ಟೇ ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ನವಗ್ರಹ ಸಹ ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲೂ ಸಹ ಬಾವಿ ಇದೆ. ಎಷ್ಟು ಆಳವಾಗಿದೆ ತೋರಿಸ್ತೀನಿ ನೋಡಿ. ಸೊ ನಾನು ಹೇಳಿದ್ನಲ್ಲ ಹೋಮ ಇಲ್ಲಿ ಮಾಡ್ತಾ ಇದ್ದಾರೆ, ಯಾರಿಗೋ ಆಲ್ರೆಡಿ ಬುಕ್ಕಿಂಗ್ ಆಗಿರೋರಿಗೆ. ಸೊ ಅಲ್ಲೂ ಸಹ ಒಂದು ಫೋಟೋ ಎಲ್ಲ ತಗೊಂಡು ನೋಡಿ, ನಮ್ಮ ಅಶ್ವಿನಿ ಎಲ್ಲ ಅಲ್ಲಿ ಫೋಟೋ ತಗೋತಾ ಇದ್ದಾರೆ. ಸೊ ನಾವು ಕೆಲವೊಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ಅಲ್ಲಿಂದ ಬರ್ತಾ ಇದ್ದಾಗ ತೋರಿಸ್ತಾ ಇದ್ದು ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಆ ಮೀನು. ಅಲ್ಲಿಂದ ನೆಕ್ಸ್ಟ್ ಬಂದಿದೆ ನಾವು ಮಡಿಕೇರಿ ಫೋರ್ಟ್ಗೆ. ಸೊ ಇಲ್ಲೂ ಸಹ ಒಂದು ಬಾವಿ ಇದೆ ನೋಡಿ. ಆಗಿನ ಕಾಲದಲ್ಲೆಲ್ಲ ಅಲ್ಲಲ್ಲೇ ಒಂದೊಂದು ಬಾವಿಗಳನ್ನ ಮಾಡ್ಕೊಂಡಿದ್ರು. ಸೊ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಯಾವ ರೀತಿ ಅವರು ಬಂದೂಕ್ನೆಲ್ಲ ಅಲ್ಲಿಂದ ಆರಿಸ್ತಾ ಇದ್ರು. ಮಕ್ಕಳೆಲ್ಲ ನೋಡಿ ಯಾವ ರೀತಿ ಇದ್ರೊಳಗೆ ಹೋಗಿ ಅವಸ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಮಡಿಕೇರಿ ಫೋರ್ಟು ಸಹ ನಾವಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಲ್ಲರೂ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದು ಸರಿ ವಿಸಿಟ್ ಮಾಡಿ. ಮಡಿಕೇರಿನೂ ಅಂತೂ ತುಂಬಾ ಅದ್ಭುತವಾದ ಪ್ಲೇಸ್ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಜೊತೆ ಬಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಮೋನು ಹೆಸರು ಬರೆದು ಹಾಗೆ ಅಲ್ಲಿ ಡೇಟು ಸಹ ಅವಳು ಮೆನ್ಷನ್ ಮಾಡ್ತಾ ಇದ್ದಾಳೆ. ಸೊ ಅಲ್ಲೇ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಸಹ ಇದೆ. ಅಲ್ಲೂ ಸಹ ನೀವು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ಮು. ಸೊ ದೊಡ್ಡವ್ರಿಗೆ 10 ರೂಪೀಸು, ಹಾಗೆ ಮಕ್ಳಿಗೆ ಬಂದು 5 ರೂಪೀಸು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಾದ್ವಿ. ಹಿಂದಿನ ಕಾಲದ ನಾಣ್ಯಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಅವರು ಎಲ್ಲ ಕಾಲದ ಇಸ್ವಿಯ ನಾಣ್ಯಗಳನ್ನೂ ಇಲ್ಲಿ
ಅವರು ಸೇಫಾಗಿ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾವೆಲ್ಲ ಆ ನಾಣ್ಯಗಳನ್ನ ನೋಡೇ ಇರಲಿಲ್ಲ. ಈ ರೀತಿ ಮ್ಯೂಸಿಯಂ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮಡಿಕೇರಿಯ ಅತ್ಯಂತ ಶ್ರೀಮಂತ ಮಹಿಳೆ ಹಾಗೂ ಶ್ರೀಮಂತ ಪುರುಷನ ನಾನಿಲ್ಲಿ ತೋರಿಸ್ತೀನಿ. ಸೊ ಫಸ್ಟಿಗೆ ಇವರು ಶ್ರೀಮಂತ ಮಹಿಳೆ, ಹಾಗೆ ಇವರು ಶ್ರೀಮಂತ ಪುರುಷ ಅಂತೆ. ಸೊ ತುಂಬಾ ಚೆನ್ನಾಗಿದೆ. ನಾವು ಅದ್ರ ಬಗ್ಗೆ ಎಲ್ಲ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಸೊ ಇಲ್ಲಿ ಕತ್ತಿಗಳಾಗಿರ್ಬೋದು ನೋಡಿ, ಮಣ್ಣಿನ ಮಡಿಕೆ ಆಗಿರ್ಬೋದು, ರಾಜರ ಕುರ್ಚಿಗಳಾಗಿರ್ಬೋದು. ಸೊ ಅಲ್ಲೆಲ್ಲ ನಾವು ಕೆಲವೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡ್ವಿ. ಸೊ ಇವರಿಬ್ಬರು ನೋಡಿ ಶಿಕ್ಷಕರು, ಹಾಗೆ ನಮ್ಮ ಡ್ಯಾಡಿನೂ ಸಹ ಬಂದೂಕಿನ ಮುಂದೆ ಕೆಲವೊಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ರು. ನನ್ನ ಮಕ್ಕಳೇ ಆಗಿರ್ಬೋದು, ನಾವುಗಳು ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಚಿರತೆಗಳು ಅದೆಲ್ಲ ಒಂದೊಂದು ಅವ್ರದ್ದು ಮೆಮೊರೀಸ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸೊ 10 ರುಪೀಸ್ಗೆ ಯಾವುದೇ ರೀತಿ ಮೋಸ ಅಂತೂ ಇಲ್ಲ. ಸೊ ಮಡಿಕೇರಿಗೆ ಬಂದರೆ ಈ ಒಂದು ಮ್ಯೂಸಿಯಂ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಸೊ ಅಲ್ಲೇ ಪಕ್ಕದಲ್ಲೇ ಗಾರ್ಡನ್ ಸಹ ಇದೆ. ಸೊ ಅವರು ಯಾವ ರೀತಿ ಬುಲೆಟ್ನೆಲ್ಲ ಆರಿಸ್ತಾ ಇದ್ರು ಅದನ್ನೆಲ್ಲ ಅವರು ಕಲೆಕ್ಟ್ ಮಾಡಿ ಇಲ್ಲಿ ಸೇವ್ ಮಾಡಿಟ್ಟಿದ್ದಾರೆ. ಸೊ ನಾವು ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನ ಮಾಡ್ಕೊಂಡ್ವಿ. ಮಕ್ಕಳೆಲ್ಲ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ವೈನವಿ ಇರ್ಬೋದು, ಮೋನ್ವಿತಾ, ಹಾಗೆ ಎಲ್ಲರೂ ಅಷ್ಟೇ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲ ಪ್ಲೇಸ್ನೆಲ್ಲ ನೋಡ್ಕೊಂಡ್ವಿ. ಇಲ್ಲಿ ಸ್ಟ್ಯಾಚ್ಯೂಗಳು ಸಹ ಇತ್ತು ಆನೆದು. ಸೊ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಸ್ಮಾಲ್ ಟೆಂಪಲ್ ಸಹ ಇದೆ, ಅಲ್ಲೂ ಸಹ ನಾವು ಕೆಲವೊಂದಷ್ಟು ಫೋಟೋಸ್ ತಗೊಂಡು ನೆಕ್ಸ್ಟ್ ಬಂದಿದ್ದೆ ಅಬ್ಬಿ ಜಲಪಾತಕ್ಕೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನಾವೆಲ್ಲೋ ಫಾರೆಸ್ಟ್ ಒಳಗೆ ವಿಸಿಟ್ ಮಾಡ್ತಾ ಇದ್ದೀವೇನೋ ಅನ್ನುವಷ್ಟು ಒಂಥರ ಫೀಲು ತುಂಬ ಚೆನ್ನಾಗಿತ್ತು. ಸೊ ಅವ್ರನ್ನೆಲ್ಲ ಜನಗಳಿಗೋಸ್ಕರ ತುಂಬಾ ಅವರು ನಮಗೆಲ್ಲ ಮೆಟ್ಲೆಲ್ಲ ಹಾಕಿಸಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಪ್ರಾಣಿಗಳಿಂದ ಅಂತ ಹೇಳಿ ಎಲ್ಲ ಕಡೆ ಅವರು ಸುತ್ತಲೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೇಫ್ಟಿಯಾಗಿ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಪ್ರಾಣಿಗಳು ಬಂದರೂ ಯಾವುದೇ ಭಯ ಇಲ್ಲ, ಆರಾಮ್ಸೆ ನಾವು ಹೋಗ್ಬೋದು. 200 ಸ್ಟೆಪ್ಸ್ ಇರ್ಬೋದು. ಸೊ ನಡ್ಕೊಂಡು ಆರಾಮ್ಸೆ ಬರ್ಬೋದು. ಸೊ ಬಂದರೆ ಯಾವುದೇ ರೀತಿ ಮೋಸ ಇರೋದಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಬ್ಬಿ ಫಾಲ್ಸು. ಸೊ ತುಂಬಾ ಚೆನ್ನಾಗಿ ನೀರು ಬರ್ತಾಯಿತ್ತು. ನನಗಂತೂ ತುಂಬ ಖುಷಿಯಾಯಿತು ನೋಡ್ತಾ ಇದ್ದಾಗೆ. ಎಷ್ಟು ರಿಲ್ಯಾಕ್ಸ್ ಆಯಿತು ಗೊತ್ತಾ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಸೊ ತುಂಬ ಜನ ಬಂದಿದ್ದಾರೆ. ನಾವೆಲ್ಲರೂ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನ ತಗೊಂಡ್ವಿ. ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ಜೊತೆ ಆಗಿರ್ಬೋದು, ಹಾಗೆ ನನ್ನ ಮಕ್ಕಳ ಜೊತೆ, ನನ್ನ ಫ್ಯಾಮಿಲಿ ಜೊತೆ. ಸೊ ಎಲ್ಲ ಬಾಯ್ಸ್ ಎಲ್ಲ ಒಂದು ಸತಿ ಸೆಲ್ಫಿ ಕೊಟ್ಟರು. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದೆ ಆರಂಗಿ ಜಲಾಶಯಕ್ಕೆ. ಸೊ ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ಆ ಡ್ಯಾಮ್ನೆಲ್ಲ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ನಾವು ವಿಸಿಟ್ ಮಾಡಿದ್ವಿ. ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಡ್ಯಾಮ್ ಮೇಲೆ ಆರಂಗಿ ಜಲಾಶಯ ಅಂತ ಎಷ್ಟು ಚೆನ್ನಾಗಿ ಅವರು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗೆ ಇಲ್ಲೂ ಸಹ ಸುತ್ತ ಅವರು ಪಾರ್ಕಿಂಗ್ ವ್ಯವಸ್ಥೆ ಸಹ ಮಾಡಿದ್ದಾರೆ. ಎಲ್ಲರಿಗೂ ಗಾರ್ಡನ್ ರೀತಿ ಒಂಥರ ಚೆನ್ನಾಗಿದೆ. ಒಳಗಡೆ ನೇಚರು ಅಷ್ಟೇ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಈ ಕಡೆ ಬರೋದಾದರೆ ನೀರು ಅಷ್ಟೇ ತುಂಬ ಚೆನ್ನಾಗಿ ಹರಿತಾ ಇತ್ತು. ಸೊ ಇಲ್ಲೂ ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೇ, ಅಷ್ಟೇನು ಜನ ಜಾಸ್ತಿ ಇರಲಿಲ್ಲ. ಆರಾಮ್ಸೆ ನೋಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಡೆ ನೋಡ್ತಾ ಇರ್ಬೋದು ನೀವು ಡ್ಯಾಮ್ ಸಹ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬನ್ನಿ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಸಖತ್ ಚೆನ್ನಾಗಿದೆ. ಸೊ ಈ ಸೈಡಂತೂ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೀವೆಲ್ಲ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ, ವಿಸಿಟ್ ಮಾಡಿರೋರು ನನಗೆ ಕಾಮೆಂಟ್ ಮಾಡಿ. ಸೊ ಅದರಲ್ಲೂ ಫ್ಯಾಮಿಲಿ ಜೊತೆ ಹೋದ್ರಂತೂ ನೀವಂತೂ ಫುಲ್ ಎಂಜಾಯ್ ಮಾಡ್ತೀರಾ 100ಗೆ 200%. ಸೊ ನಾವೆಲ್ಲ ಅಲ್ಲಿ ಕೆಲವೊಂದಷ್ಟು ವೀಡಿಯೋಸು ಸಾಂಗ್ ಎಲ್ಲ ಆಡಿಕೊಂಡು ಇನ್ಸ್ಟಾಗೆಲ್ಲ ಅಪ್ಲೋಡ್ ಸಹ ಮಾಡಿದ್ದೀನಿ. ನೀವು ಅಲ್ಲೂ ಸಹ ನೋಡ್ಬೋದು ನನ್ನ ವೀಡಿಯೋಸ್ನೆಲ್ಲ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಪ್ಯಾಕಪ್ ಮಾಡಿಕೊಂಡು ಹೊರಟ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಎಲ್ಲಿಗೆ ಗೊತ್ತಾ, ಬಲ್ಮುರಿ ಎಡಮುರಿ ಫಾಲ್ಸ್ಗೆ. ಸೊ ಈಗ ನಾವು ವಿಸಿಟ್ ಮಾಡಿರೋದು
ಎಡ್ಮುರಿ ಫಾಲ್ಸು. ಸೊ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನೀರಂತೂ ಸಖತ್ತಾಗಿ ಹರಿತಿತ್ತು. ಸಂಜೆ ಆಯ್ತಾ ಎಷ್ಟು ನೀರು ಫೋರ್ಸು ತುಂಬಾ ಜಾಸ್ತಿ ಆಗಿತ್ತು. ಸೊ ನಾವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ಸೇಫ್ಟಿ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾವು ದೊಡ್ಡವರೇ ಹೋಗಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮೂವ್ ಆನ್ ಆದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೀರು. ಸಂಜೆ ವ್ಯೂ ಪಾಯಿಂಟ್ ಅಂತೂ ತುಂಬಾ ಸಕ್ಕತ್ತಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವಂತೂ 3 ಜನ ಪೇರು ಅವ್ರವ್ರ ಪೇರ್ಗಳ ಜೊತೆ ತುಂಬ ಸಕ್ಕತ್ತಾಗಿ ಫೋಟೋಸ್ನೆಲ್ಲ ತೊಗೊಂಡ್ವಿ. ಸಿಂಗಲ್ ಆಗಿರ್ಬೋದು, ಹಾಗೆ ಫ್ಯಾಮಿಲಿ ಫೋಟೋ ಆಗಿರ್ಬೋದು. ಮಮ್ಮಿ ಡ್ಯಾಡಿ ಅಂತೂ ಬರಲಿಲ್ಲ, ಮಕ್ಕಳ ಜೊತೆ ಇದ್ದರು, ನೀರು ಜಾಸ್ತಿ ಇದೆ ಅಂತ ಹೇಳಿ. ನಾವು ಕೆಲವೊಂದಷ್ಟು ಫೋಟೋಸ್ ಅಂತೂ ತೊಗೊಂಡ್ವಿ. ಫೋಟೋಸ್ ಅಂತೂ ಅದ್ಭುತವಾಗಿ ಬಂದಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಬಲ್ಮುರಿ ವಾಟರ್ ಫಾಲ್ಸಿಗೆ ಬಂದ್ವಿ. ಅಲ್ಲೆಲ್ಲ ಫೋಟೋಸ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್.